ಇನ್ನು ನಾನು ಹಿಂಗೆ ಬೋರ್ಡ್ ಆಗಿರೋ ನೋಡ್ಬಿಟ್ರೆ ನೆಕ್ಸ್ಟ್ ಹಾಗೆ ನನ್ನ ಪಕ್ಕ ಟ್ರೋಲ್ ಮಾಡೋಕ್ಕೆ ರೆಡಿ ಮಾಡ್ತಾನೆ ಅವನು. ನನಗಿದ್ರ ಒಂಥರ ಸಂತೋಷ. ಮಾದೇಶ್ವರನ ಬೆಟ್ಟ ದರ್ಶನ ಮುಗಿಸ್ಕೊಂಡು ಇವಾಗ ಶಿವನ ಸಮುದ್ರ ಗಗನಚುಕ್ಕಿ ಭರಚುಕ್ಕಿ ಫಾಲ್ಸ್ ನೋಡೋಕೆ ಬಂದಿದ್ದೀವಿ. ನೋಡಿ ಹೆಂಗಿದೆ ಅಂತ ಮೈ ರೋಮಾಂಚನ ನೋಡೋಕ್ಕೆ. ಬನ್ನಿ ಹಂಗೆ ಮುಂದೆ ತೋರಿಸ್ತೀನಿ ನೋಡಿ ಹೆಂಗಿದೆ. ಹಾಲು ನೋರೇ ಬಂದಾಗ ಮುಟ್ಟಾಯ್ತು ನೀರು. ಆಟೋ ಇಸ್ಕೊಂಡಾಗ ಒಂದು ಸ್ಕ್ವೇರ್ ನೊರೆ ಬಂದಂಗೆ ಗೊತ್ತಾದಲ್ಲ ಹಂಗೆ ಹಾಲು ನೊರೆ ಬಂದಂಗೆ ಗೊತ್ತಾಯ್ತು. ಏನು ಸೂಪರ್ ಆಗಿದೆ. ಡ್ರೋನ್ ಶಾಟ್ ಇರಬೇಕಿತ್ತು ಸಾಗರ. ನಮ್ಮ ಜನ ಏನು ಗೊತ್ತಾ ಫ್ರೆಂಡ್ಸ್, ಬರ್ತಾರೆ ನೋಡ್ಕೊಂಡು ಬಾ, ಫೋಟೋ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತಿದ್ದು ನೋಡ್ದೆ ಎಂಜಾಯ್ ಮಾಡೋಣ ಬಾ. ಅದಿಲ್ಲ, ಸುಮ್ಮನೆ ಮೊಬೈಲ್ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಮಾಡೋದಂತ ಏನೂ ಇಲ್ಲ ಅಲ್ಲಿ. ಅಲ್ಲಿ ಬೇರೆಯವ್ರು ನೋಡೋರ್ಗಾದ್ರು ಜನ ಜಾಗ ಬಿಡೋದಿಲ್ಲ ಅಂತಾರಪ್ಪ. ನೋಡಿ ಇಷ್ಟು ಚೆನ್ನಾಗೈತೆ. ನಾನು ನೋಡ್ಬಿಟ್ಟು ಬೇರೆಯವ್ರು ಬಿಡೋಣ ಅನ್ನೋ ಇದೆ ಮನೋಭಾವನೆ ಇಲ್ಲ ಜನಗಳಿಗೆ. ನಿಂತ್ಕೊಂಡು ನನಗೆ ಏನು ಸಾಕಾಗೈತೆ ಫ್ರೆಂಡ್. ಮಾತ್ರ ಮಾನ್ಸೂನ್ ಟೈಮಲ್ಲಿ ಇಂಥ ಜಾಗಕ್ಕೆ ಹೋಗಿ ಮನಸ್ಸು ತಂಪು ಮಾಡ್ಕೊಂಬಂದ್ರೆ ನೋಡಿ ನೆಮ್ಮದಿನೆಲ್ಲೆಲ್ಲ ಹುಡ್ಕೊಂಡು ಹೋಗ್ತೀವಿ. ಇಂಥ ಜಾಗಕ್ಕೆ ಬರ್ಬೇಕು ನೆಮ್ಮದಿ ಹುಡ್ಕೊಂಡು. ಜೊತೆಗೆ ಮಳೆ ಬೇರೆ ಬರ್ತೈತೆ. ಇಲ್ಲ ನೀನು ಮಾತಾಡ, ಯಾಕೋ ಏನು ಮಾತಾಡೋದಿಲ್ಲ ನೀವು. ಜಾಸ್ತಿ ಅಂತ ಮುಂದೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಾವು ಬಂದಿರೋ ವೆದರ್ ಹೆಂಗೈತೆ ಅಂದರೆ ಆ ಫಾಲ್ಸ್ ಮೇಲೆ ಬೀಳ್ತಾರೋ, ಫಾಲ್ಸ್ ಕೆಳಗಡೆ ಬಿದ್ದು ನೊರೆ ಥರ ಬರ್ತಿದ್ದಿಲ್ಲ ಮೇಲೆ, ಅದೋ ಇಪ್ಪ ಮಳೆ ನೀನೋ ಗೊತ್ತಿಲ್ಲ, ಮೈ ಮೇಲೆ ಬೀಳ್ತಾರೋ ಸಾಕ ರೋಮಾಂಚನ ಆಗೈತೆ ನನಗೆ. ವೆದರ್ ಮಾತ್ರ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾಯಿತ್ತು ನಮಗೆ. ಸಮುದ್ರ ಗಗನಚುಕ್ಕಿ ಭರಚುಕ್ಕಿ ಫಾಲ್ಸ್ ಎಲ್ಲ ಒಂದೇ ಅಲ್ವಾ. ಮುಗಿಸ್ಕೊಂಡು ಗಗನಚುಕ್ಕಿ ಭರಚುಕ್ಕಿ ಫಾಲ್ಸು ನೋಡಿಕೊಂಡು ಇವಾಗ ಒಟ್ಟಿಗೆ ಚಾಟ್ಸ್ ಗಿಟ್ ತಿನ್ನೋಣ ಅಂತ ಬನ್ನಿ. ನೀವು ತಿನ್ನಿರೋ ಅಂತ ನೀವು ಗೊತ್ತಾಗ ಹಂಗೆ ನೋಡಿ ಜನ ಇವಾಗ ಬರ್ತಾನೆ ಅವರೇ. ಯಾವಾಗ ಜನ ಕಮ್ಮಿನೇ ಆಗಲ್ಲ. ಜನ ಕಮ್ಮಿ ಆಗಲ್ಲ ಅಂತಲ್ಲ, ಇದು ಸಂಡೇ ಹಂಗೆ ಮಾದೇಶ್ವರನ ಬೆಟ್ಟಕ್ಕೆ ಹೋದವರು ಈ ಕಡೆ ಹಂಗೆ ಬಂದವ್ರೆ ನೋಡ್ಕೊಂಡು ಹೋಗೋಣ ಅಂತ. ಲವರ್ ಸ್ಪಾಟ್ ಆಗಿಬಿಟ್ಟಿದೆ. ಲವರ್ ಸ್ಪಾಟ್ ಆಗಿಬಿಟ್ಟಿದೆ ಅಂತ ನೋಡ್ರಿ. ನನ್ನ ತಮ್ಮನಿಗೆ ಒಬ್ಬ ಅವನು ಕರ್ಕೊಬಂದಿದ್ರೆ ಅವನಿಗೂ ಆಗೋದು. ನನಗೆ ಯಾರೂ ಇಲ್ಲ, ಅದಕ್ಕೆ ಇನ್ನೊಂದು ಮಗನೇ ತಗೊಬಂದಿದ್ದೀನಿ. ಇನ್ನು ನಮ್ಮ ಅಭಿ ಸಾಹೇಬರು ಅವನು ಬಂದಿಲ್ಲ. ನಮಗೆ ಬಾರೋ ಅಂದರೆ ಇಲ್ಲ ನಾನು ಬರೋಲ್ಲ ಅಂತ. ಸರಿ ಹೋಗಪ್ಪ ಅಂದ್ಬಿಟ್ಟು ನಾನು ಇನ್ನಿಬ್ಬರೇ ಬಂದಿದ್ದೀವಿ. ನೆಕ್ಸ್ಟ್ ಅವನು ಕರ್ಕೊಂಬಿಡ್ತೀನಿ ರೀ. ಇನ್ನು ನಾನು ಹಿಂಗೆ ಬೋರ್ಡ್ ಆಗಿರೋ ನೋಡ್ಬಿಟ್ರೆ ನೆಕ್ಸ್ಟ್ ಹಾಗೆ ನನ್ನ ಪಕ್ಕ ಟ್ರೋಲ್ ಮಾಡೋಕ್ಕೆ ರೆಡಿ ಮಾಡ್ತಾನೆ ಅವನು. ನನಗಿದ್ರ ಒಂಥರ ಸಂತೋಷ. ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಬರ್ತಾರೆ ನೋಡಿ, ಎಲ್ಲ ರುಚಿಗೆ ನಮ್ಮ ಮೇಲೆ. ಇವಾಗ ನೋಡಿ ಇಲ್ಲಿ ಟಿಕೆಟ್ ಬಂದರೆ 10 ರೂಪಾಯಿ ಒಬ್ಬರಿಗೆ, ಪರ್ ಪರ್ಸನ್ 10 ರೂಪಾಯಿ ತಗೊಂಡು ಬಿಡ್ತಾರೆ. ಬೈಕಿಗೆ ಒಳಗಡೆ ಫೀಸ್ ತಗೊಳ್ಳಲ್ಲ, ಕಾರು ಟಿ ಟಿ ಬೇರೆ ತಗೊತಾರೆ. ಇಲ್ಲಿ ಪರ್ಸನ್ಗೆ ತಗೊತಾರೆ 10 ರೂಪಾಯಿ. ಹಂಗೇರಿಂದ ಆಚೆ ಬಂದೆ, ಫುಲ್ಲು ಫುಡ್ ಸ್ಟ್ರೀಟು.
ಏನೇನು ಬೇಕು ಬೇಲ್ಪುರಿ, ಬಜ್ಜಿ, ಬೋಂಡ, ಮಾವಿನಕಾಯಿ, ಕಬ್ಬನ್ ಜ್ಯೂಸು, ಬಾಳೆಕಾಯಿ ಬಜ್ಜಿ ಮದ್ದೂರೋಡೆ ತಗೊಂಡು, ಇವನು ಅದೇ ತಗೊಂಡ ತಿನ್ಕೊಂಡು ಬೈಕಲ್ಲಿ ಹೊಡ್ತಾ ಇರೋದು ಇವಾಗ ಮನೆ ಕಡೆ. ಗೈಸ್ ಬಿಟ್ಟಿದ್ದೀವಿ ಗೈಸ್, ಆಲ್ರೆಡಿ ಫಾಲ್ಸ್ ಬಿಟ್ಟು ಮುಂದೆ ಬಂದಿದ್ದೀವಿ. ಈ ರೋಡ್ ನೋಡಿದ್ರೆ ಹಿಂಗಿದೆ, 5-6 ಕಿಲೋಮೀಟ್ರ್ ಹಿಂಗೆ ಡಬ್ಬ ರೋಡು, ಹಳ್ಳ ದಿನೇ ಎಲ್ಲೋದು ಅದೇ ಇರೋದು. ಮಳೆ ಬೇರೆ ಬರ್ತಾಯಿದೆ ಈ ಟೈಮಲ್ಲಿ, ಹೋಗೋ ತನಕ ಅಷ್ಟೇ ಮಳೆ. ಇವಾಗ ರೈನ್ ಕೋಟ್ ಹಾಕ್ಕೊಂಡು 10 ನಿಮಿಷ ಓಡ್ಬಿಟ್ರೆ ಮತ್ತೆ ಮಳೆ ನಿಂತ್ಕೊಂಡ್ಬಿಡುತ್ತೆ. ಅದಕ್ಕೆ ರೈನ್ ಕೋಟೇ ಹಾಕ್ಕೊಂಡಿಲ್ಲ ನಾವು. ರೋಡ್ ನೋಡ್ರಿ ಹಿಂಗಿದೆ ರೋಡು. ನಮ್ಮ ಗೌರ್ಮೆಂಟ್ ಅವ್ರು ಇನ್ನೂ ಸರಿ ಮಾಡಿಸಿಲ್ಲ ಈ ರೋಡು. ಎಷ್ಟು ಜನ ಬರ್ತಾರೆ, ಆದರೂ ರೋಡು ಹಿಂಗೆ ಇದೆ. ಇಷ್ಟು ವರ್ಷ ಆದರೂ ಹಿಂಗೆ ಇದೆಯೋ ಗೊತ್ತಿಲ್ಲ ನನಗೆ, ಬಟ್ ರೋಡ್ ಇರೋದೇ ಹಿಂಗೆ. ಪ್ರೆಗ್ನೆಂಟ್ ಲೇಡಿ ಯಾರಾದ್ರು ಬಂದರೆ ಇಲ್ಲೇ ಪ್ರೆಗ್ನೆಂಟ್ ಆಗಿಬಿಡ್ತಾರೆ, ಸರಿ ಇಲ್ಲೇ ಡೆಲಿವರಿ ಆಗಿಬಿಡ್ತಾರೆ. ಇನ್ನು ನೋಡಿ ಗಾಯ್ಸ್ ಹೋಯ್ತಾನೆ ಇದ್ದೀವಿ. ರೋಡ್ ನೋಡಿರಿ, ತೋರಿಸ್ತೀನಿ ಒಂದು ಸ್ವಲ್ಪ. ಟ್ರಾಫಿಕ್ಕು ಹಂಗೆ ಇದೆ, ಜನ ಬರ್ತಾವ್ರೆ, ಹೋಗ್ತವ್ರೆ. ನೋಡಿ ರೋಡ್ ನೋಡಿ ಯಾವ ರೇಂಜಿಗೆ ಅಧ್ವಾನ ಆಗಿದೆ ಅಂದರೆ, ಟ್ರಾಫಿಕ್. ಫ್ರೆಂಡ್ಸ್, ಅದರಿಂದ 6 ಗಂಟೆಗೆ ತೋರಿಸಿದ್ನಲ್ಲ ನದಿ, ಕಾವೇರಿ ನದಿ ಅಂತ. ನೋಡಿ ಇವಾಗ ಬಂದಿದ್ದೀವಿ. ಆ ಕಡೆ ಫುಲ್ಲು ಮಳೆ. ಸುಮ್ಮನೆ ಹಿಂಗೆ ಒಂದೆರಡು ಫೋಟೋ ತಗೊಂಡು ನಿಲ್ಸಿದ್ದೆ. ಸಖತ್ತಾಗಿದೆ ವೆದರ್. ಏನು ಟೈಮಿಂಗ್ಸ್ ಅಲ್ಲ ವೆದರ್, ನಮ್ಗೆ ಸೂಪರಾಗಿ ಟೈಮ್ ಕೊಡೋ, ಏನದು ಸೂಪರಾಗಿ ಸಪೋರ್ಟ್ ಕೊಡ್ತಾ ಇದೆಯಾ ಅಂದರೆ ನೋಡಿ ಅಲ್ಲಿ ಆಕಾಶನೇ ಬಂದು ಬೆಟ್ಟಕ್ಕೆ ಟಚ್ ಆಗ್ತಿರೋ ಥರ ಕಾಣಿಸ್ತೈತೆ. ವೆದರ್ ಮಾತ್ರ ಸಖತ್ ಸಪೋರ್ಟಿವ್ ಆಗೈತೆ ಅಂತ ಇವತ್ತು. ಸರಿ ಫ್ರೆಂಡ್ಸ್, ಇವಾಗ ಹೊರಟಿದ್ದೀವಿ ಮನೆ ಕಡೆ. ಹಂಗೆಲ್ಲಾದರೂ ಸ್ಟಾಪ್ ಕೊಟ್ಟರೆ ಏನೇನು ಮಾಡಿದ್ವಿ ಏನೇನು ಅಂತ ಹೇಳ್ತೀನಿ. ಸರಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ಕನಕಪುರ ದಾಟಿ ಮುಂದೆ ಬಂದಿದ್ದೀವಿ. ಬೈಕ್ ಓಡಿಸ್ಕೊಂಡು ಮಾತಾಡೋಣ ಅಂದರೆ ಈ ಸೌಂಡ್ ಕೇಳಿಸಲ್ಲ. ಬುಲೆಟ್ ಸಾಂಗ್ ಗೊತ್ತಲ್ಲ, ಅದಕ್ಕೆ ಹಿಂಗೆ ವಿಡಿಯೋ ಮಾಡ್ತೀನಿ, ನೋಡ್ಕೊಳ್ಳಿ. ಸೌಂಡ್ ಬಂದರೆ ಬೇಜಾರು ಮಾಡ್ಕೊಬೇಡಿ, ಅದೇ ಪೊಲೀಸರು ಇರ್ತಾರೆ. ನೋಡೋಣ ಫ್ರೆಂಡ್ಸ್, ಇವಾಗ ನಮ್ಮ ಊರಿಗೆ ಬಂದು ರೀಚ್ ಆದ್ವಿ. ಊರಿಗೆ ಬಂದು ನಮ್ಮ ಹುಡುಗರೆಲ್ಲ ವಾಲಿಬಾಲ್ ಆಡೋಣ ಅಂತ ಕರೆದ್ರು. ನಾನು ವಾಲಿಬಾಲ್ ಇಂಟರ್ನ್ಯಾಷನಲ್ ಪ್ಲೇಯರು ಅಂತ ಕರೀತಾವ್ರೆ. ನೋಡೋಣ ಬನ್ನಿ ಏನೇನು ಮಾಡ್ತಾವ್ರೆ. ನಮ್ಮ ಸ್ಕೂಲು, ನಾನು ಓದಿದ ಸ್ಕೂಲು 1ರಿಂದ 4ನೇ ಕ್ಲಾಸು ನಮ್ಮ ಊರಲ್ಲಿ ಓದಿದ್ದು. ಮನೆಗೆ ತೋರಿಸ್ತೀನಿ ನೋಡಿ. ಇದೆ ನಮ್ಮೂರಿಗೆ ಹೋಗೋ, ನಮ್ಮೂರಿನ ಶಾಲೆಗೆ ಹೋಗೋ ದಾರಿ. ನಿಮ್ಗೆ ಕಾಲ್ ಬರುತ್ತೆ ಅನ್ಸುತ್ತೆ ನೋಡಿ. ಅಂದ್ರೆ ಮಾತಾಡ್ಬಾರ ನೋಡಿ, ಚಳಿ ಐತೈತಿ. ಇದೇ ನಮ್ಮ ಶಾಲೆ. ಇದೇ ಫ್ರೆಂಡ್ಸ್ ನಾನು ಓದಿ ಸ್ಕೂಲ್ 1ರಿಂದ 4ನೇ ಕ್ಲಾಸ್. ಕಾಂಬಂಡ್ ಹಂಗಿರ್ಕೊಳ್ಬೇಕು. ಕಾಂಬಂಡ್ ಕಟ್ಬಿಡೋರು ಇವಾಗ ಹೊಸ್ದಾಗಿ ಗೇಟ್ ಹಾಕ್ಕೊಂಡು ಹೋಗೋರು ಅನ್ಸುತ್ತೆ. ಯಾಗ್ರ ಕಾಂಬಂಡ್ ನೋಡಿದೆ. ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಣ್ತಾ ಇಲ್ಲ ಇಲ್ಲಿ. ಶಂಖನ ದಾಸನ ದೊಡ್ಡಿ ಗೇಟ್ ಹಾಕ್ಬಿಟ್ಟವ್ರೆ ನೋಡಿ. ಕಾಂಪೌಂಡ್ ಎಗರ್ಕೊಂಡು ಹೋಗ್ಬೇಕು ಇವಾಗ. ನಾವು ಓದಿ ಸ್ಕೂಲಲ್ಲೇ ಕಳ್ಳರು ಎಗರ್ದಂಗೆ ಎಗರ್ತಾ ಇದ್ದೀವಿ. ತಗೊಳ ಹಂಗೆ ಬಂದು ವಿಡಿಯೋ ಮಾಡಿ, ಹಂಗೆ ನಾನು ಎಗರ್ತೀನಿ. ನಂದು ಕಾಂಪೌಂಡ್ ಆರುತ್ತಿರುವ ವೀರ. ಅವಾಗೆಲ್ಲ ಹೆಂಗಿತ್ತು ಗೊತ್ತೇನೋ, ನಾವು ಓದಿ ಸ್ಕೂಲಲ್ಲಿ ಒಂದು ತೊಟ್ಟಿ ಇತ್ತು, ಒಂದು ಚೀಪೆಕಾಯಿ ಮರ ಇತ್ತು. ಚೀಪೆಕಾಯಿ ಮರದಲ್ಲಿ ಅದು ಎಷ್ಟು ತಿಂದು ಅದೇ ತಿಂದಿದ್ದೀವಿ ನಮ್ಮ ಟೀಚರ್ ಹತ್ರ. ಫ್ರೆಂಡ್ಸ್, ಇದೆಲ್ಲ ಹೊಸ್ದಾಗಿ ಗಾರ್ಡನ್ ಥರ ಮಾಡವ್ರೆ ನೋಡಿ. ಇದು ಅಂಗನವಾಡಿ, ನಾವು ಇದ್ದಾಗಿರಲಿಲ್ಲ. ಇದು ಅಂಗನವಾಡಿ, ಇದು ನಮ್ಮ ಸ್ಕೂಲು ನೋಡಿ. ಇದೆಲ್ಲ ಹೊಸ್ದಾಗಿ ಹಾಕವ್ರೆ ನೋಡಿ. ನಾವು ಓದಿದ ಕ್ಲಾಸ್ ಇದೆಲ್ಲ. ಇದು ಮುಂದೆ ಇರೋದು ಆಫೀಸ್ ರೂಮು, ಈ ಕಡೆ ಇರೋದು ಒಂದು ಕ್ಲಾಸು, ಪಕ್ಕದಲ್ಲಿರೋದು ಒಂದು ಕ್ಲಾಸು ನೋಡಿ. ಇವರೆಲ್ಲ ನಮ್ಮೂರು ಚಿಲ್ಟೆಗಳು ಇವರೆಲ್ಲ.
ಶೌಚಾಲಯ ಮಾತ್ರ ನೋಡ್ರಪ್ಪ ಇದೆ ಫ್ರೆಂಡ್ಸ್. ವಾಲಿಬಾಲ್ ಆಡ್ಕೊಂಡು ಮಳೆಯಲ್ಲಿ ನೆನ್ಕೊಂಡು ವಾಲಿಬಾಲ್ ಆಡ್ತಾ ಇದ್ದೋ, ಇದಕ್ಕಿದ್ದಾಗ ಮಳೆ ಬಂತು. ಇಷ್ಟೋ ತನಕ ನಿಂತೋ, ಮಳೆ ನಿಲ್ತದೇನು ಹೋಗೋಣ ಮನೆಗೆ ಅಂತ, ನಿಲ್ಲಿಲ್ಲ. ಅದಕ್ಕೆ ಮಳೆಯಲ್ಲಿ ನೆನ್ಕೊಂಡೇ ಹೋಯ್ತಾ ಇದೀವಿ ನೋಡ್ರಿ. ಮಳೆಗೆ ವಾಟರ್ ಲೂಸ್ ಆಗ್ಬಿಡ ಇದೆ, ಅದಕ್ಕೆ ಎಲ್ರಿಗೂ ಬೇಜಿ ಆದರೆ ಮಳೆಗೆ ಇಷ್ಟೇ ಗಂಟೆ ಆಗ್ಬಿಡಿದೆ. 2 ತಿಂಗಳಿಂದ ಬಿದ್ದಿರಲಿಲ್ಲ, ಕಂಟಿನ್ಯೂಸ್ ಮಳೆ ಹೋಯ್ತಾನೆ ಅದು. ಒಂದೇ ಸಲ ಊರು ಹಾಕ್ಬಿಡೋಣ ಅಂತ. ಇಲ್ಲಾಂದರೆ ಕಿಡ್ನಿ ಸ್ಟೋನ್ ಆಗ್ಬಿಟ್ರೆ ಮಳೆ ಸ್ಟಾರ್ಟ್ ಮಡಗಿ ಹಿಂಗೆ ಹೋಗಿ ನಮ್ಮ ಮನೆಗೆ ಬಿಸಿ ಬಿಸಿ ಊಟ ಮಾಡಿರ್ತಾರೆ, ಉಂಡ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ. ನಮ್ಮ ಅಜ್ಜಿ ಕಣ ಬೇಗ ಮಾಡಿರ್ತಾರ. ಇದೆಲ್ಲ ಕಟ್ಟಿದ್ದು ಹೇಳ್ಬೇಕಪ್ಪ, ಇದೆಲ್ಲ ಕಂಟೆಂಟು ಅಂತ ಎಲ್ಲ ಹಿಂಗೆ ಹೇಳೋದು. ಸರಿ ಫ್ರೆಂಡ್ಸ್, ಮಳೆ ಬರ್ತೈತೆ, ಫೋನ್ ನೆನೀತೈತೆ. ಇದು ಕಂಟೆಂಟು ಅಂದ್ಬಿಟ್ರೆ ಮುಗಿದಪ್ಪ. ಅಪ್ಪ ಮುಗಿಬೇಕಲ್ಲ, ಅದು ನಮಗೆ ಫೇಮಸ್ ಆಗಿ ಏನೋ ಮಾಡ್ತಾರೆ ಬಿಡಪ್ಪ ಅಂತ. ಅದಕ್ಕೆ ಸರಿ ಫ್ರೆಂಡ್ಸ್, ಬಾಯ್.